ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನೀವು ಹುಟ್ಟ ಮಗುನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ. ಹುಟ್ಟು 1 ತಿಂಗಳಾಯ್ತು, 15 ದಿನ ಆಯ್ತು ಅಂತ ಮಗುವನ್ನ ನೋಡ್ಲಿಕ್ಕೆ ನೀವು ಹೋಗ್ತಾ ಇದ್ದೀರಾ ಅಂತಂದ್ರೆ ಚಂದದ ಕ್ಯಾಪ್ ತಗೊಂಡು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಅಂತಹ ಟೋಪಿ ಅಥವಾ ಕ್ಯಾಪ್ ಅನ್ನ ಹೇಗೆ ಕೇವಲ 5 ನಿಮಿಷಗಳಲ್ಲಿ ಹೊಲಿದು ಮುಗಿಸಬಹುದು ಅನ್ನೋ ರೀತಿಯ ಕ್ಯಾಪ್ ಅನ್ನ, ತುಂಬಾ ಸಿಂಪಲ್ ಆಗಿರೋ ಕ್ಯಾಪ್ ಅನ್ನ ನಾನಿವತ್ತು ಸ್ಟಿಚ್ ಮಾಡಿ ಮತ್ತೆ ಕಟ್ ಮಾಡೋದು ಅಳತೆ ಸಹಿತ ತೋರ್ಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನು ಏನೇನ್ ಬಟ್ಟೆ ತಗೊಂಡಿದ್ದೀನಿ, ಯಾವ್ಯಾವುದಕ್ಕೆ ಏನೇನ್ ಬಟ್ಟೆ ಬೇಕು ಅನ್ನೋದನ್ನ ನೋಡೋಣ ಬನ್ನಿ. ನಾನಿಲ್ಲಿ ಸಣ್ಣ ಮಕ್ಕಳಿಗೆ ಅಂದ್ಮೇಲೆ ನಾವು ಇಲ್ಲಿ ಕಾಟನ್ ಬಟ್ಟೆಯನ್ನ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಯಾವ ಅಳತೆಯ ಬಟ್ಟೆಯನ್ನ ನಾನು ತಗೊಂಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ. ನಾನಿಲ್ಲಿ 2 ಕಲರಿನ ಕಾಟನ್ ಬಟ್ಟೆಯನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂತಂದ್ರೆ ಕಲರ್ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಇದರ ಅಳತೆ ಹೀಗೆ ಪೂರ್ತಿ ಓಪನ್ ಮಾಡ್ಕೊಂಡ್ಬಿಡೋಣ, ಇದೆಲ್ಲ ತೆಗೆದಿಟ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿರುವಂತ 5 ನಿಮಿಷದಲ್ಲಿ ಹೊಲ್ದಾಗತ್ತೆ ಅಂತ ಹೇಳಿದೀನಿ. ಈಗ 16 ಇಂಚು ಉದ್ದ ಇದೆ, 9.5 ಇಂಚು ಅಗಲ ಇದೆ. ನಾನು ಇದನ್ನ ಯಾಕೆ ಹೀಗೆ ತಗೋತಾ ಇದ್ದೀನಿ ಅಂತ ಹೇಳ್ತೀನಿ. 9.5 ಇಂಚನ್ನೇ ಉದ್ದ ಅಂತ ಅನ್ಕೊಳ್ಳಿ. ಏನಕ್ಕಂದ್ರೆ ಇದು ಹೀಗೆ ಉದ್ದಕ್ಕೆ ಬರುತ್ತೆ. ಇಷ್ಟು ಅಗಲ ನಾವ್ ಯಾಕೆ ತಗೊಬೇಕು ಅಂದ್ರೆ ಸಣ್ಣ ಪಾಪು ಆದ್ರೂ ಕೂಡ ಕಿವಿ ಚಂದ ಮಾಡಿ ಮುಚ್ಕೊಬೇಕು, ಅದಕ್ಕೋಸ್ಕರ. ಆ ನಂತರ ಕೆಳಗಡೆ ಫ್ರಿಲ್ ಕೊಡ್ಲಿಕ್ಕೆ ಅಂತ ಅನ್ಕೊಂಡು ಈ ರೀತಿ ಬ್ಲೂ ಕಲರ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಇದು ಆಲ್ರೆಡಿ 2 ಪೀಸ್ ಇದೆ, ಮಧ್ಯ ಜಾಯಿಂಟ್ ಮಾಡ್ಕೊಬೇಕು. ಇದರ ಉದ್ದ ಬಂದು ನಾವು ಇದನ್ನ ಎಷ್ಟು ಉದ್ದ ಅಗಲ ಜಾಸ್ತಿ ತಗೊಂಡಷ್ಟು ಫ್ರಿಲ್ ತುಂಬಾ ಚೆನ್ನಾಗಿ ಬರುತ್ತೆ. 18 ಅಂದ್ರೆ 36 ಇಂಚು ಉದ್ದದ ಬಟ್ಟೆ, ಅಗಲದ ಬಟ್ಟೆ. ಹಾಗೆ ಉದ್ದ ಬಂದು 7.5 ಇಂಚು ಉದ್ದ ಇದೆ. ಇಲ್ಲಿ ಎರಡನ್ನ ಜಾಯಿಂಟ್ ಮಾಡ್ಕೊಬೇಕು ಫಸ್ಟು. ಆ ನಂತರ ಒಂದು ಸೈಡ್ ಅಲ್ಲಿ ಹೀಗೆ ಮಡಚಿ ಹೊಲಿಬೇಕು. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬೇಗ 2 ಲಕ್ಷದ ಸಬ್ಸ್ಕ್ರೈಬರ್ ಅನ್ನ ದಾಟೋಣ. ನೆಕ್ಸ್ಟ್ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ತಗೋ ಬರ್ತೀನಿ. ಆಮೇಲೆ ಈ ಪೀಸನ್ನ ಯಾಕೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಇದನ್ನ ಸ್ಟಿಚ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ನೋಡಿ, ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆಯ್ತು. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮೇನ್ ಪೀಸನ್ನ ತಗೋತಾ ಇದ್ದೀನಿ. ಮೇನ್ ಪೀಸನ್ನ ಹೀಗೆ ಉಲ್ಟಾ ಮಾಡ್ಕೊಂಡು ಜಸ್ಟ್ ಫಸ್ಟಿಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಹಾಕ್ಬೇಕು. ಡಬಲ್ ಸ್ಟಿಚ್ ಹಾಕಿ ಇಲ್ಲಿಂದ ಇಲ್ಲಿಗೆ. ನಾನು ಇಲ್ಲಿ ಏನು ಡಿಸೈನ್ ಮಾಡ್ತಾ ಇಲ್ಲ ಫ್ರೆಂಡ್, ತುಂಬಾ ಸಿಂಪಲ್ ಆಗಿ ಒಂದು ಕ್ಯಾಪ್ ಅನ್ನ ಸ್ಟಿಚ್ ಮಾಡ್ತಿದೀವಿ. ಇನ್ನೂ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಆಡು ಭಾಷೆಯಲ್ಲಿ ಕುಂಚ್ಕಿ ಅಂತ ಇದಕ್ಕೆ ಹೇಳ್ತಾರೆ. ಸುಮ್ನೆ ಜಸ್ಟ್ ಇಲ್ಲಿಂದ ಇಲ್ಲಿಗೆ 2 ಸ್ಟಿಚ್ ಅನ್ನ ಹಾಕೊಳ್ಳಿ. ನೋಡಿ, ಇಲ್ಲಿ 2 ಸ್ಟಿಚ್ ಆಯ್ತು. ಈಗ ನೋಡಿ, ಇಲ್ಲೊಂದು ಕೊಪ್ಪೆ ತರ ಬಂತು. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಹೀಗೆ ಜಸ್ಟ್ ಇಲ್ಲಿ ಹೀಗೆ ನಮ್ಗೆ ಇಲ್ಲಿ ಮುಂದ್ಗಡೆ ಮುಖದ ಹತ್ರ ಬರುತ್ತಲ್ಲ, ಇಲ್ಲಿ ಫ್ರಿಲ್ ಎಲ್ಲ ಬೇಕಾದ್ರೆ ಕೊಡ್ಬೋದು. ನಾನು ತುಂಬಾ ಸಿಂಪಲ್ ಆಗಿ ವಿತಿನ್ 5 ನಿಮಿಷದ ಒಳಗಡೆ ನಾನು ನಿಮ್ಗೆ ಹೊಲಿದು ತೋರಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕಾಗಿ ಸ್ವಲ್ಪ ಏನು ಡಿಸೈನ್ ಮಾಡ್ತಾ ಇಲ್ಲ. ಸೊ ಈಗ ಇಲ್ಲೂ ಕೂಡ ಹೀಗೆ ಫೋಲ್ಡ್ ಮಾಡಿ ಹೀಗೆ ಸುತ್ತಲೂ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಹೀಗೆ ಸುತ್ತಲೂ ಬರೋ ರೀತಿಯಲ್ಲಿ ನಾವು ಸ್ಟಿಚ್ ಮಾಡಿ ಆಯ್ತು. ಪೈಪಿಂಗ್ ಮೀನ್ಸ್ ಮಡ್ಚಿ ಹೊಲಿದು ಆಯ್ತು. ಈಗ ಮೇಲ್ಗಡೆ ಬೇಸ್ ರೆಡಿ ಆಯ್ತು. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಈ ಬಟ್ಟೆಯನ್ನ ತಗೊಂಡಿದೀವಲ್ಲ, ಈ ಬಟ್ಟೆ ಈ ಕಡೆನೂ ಕೂಡ ಮಡ್ಚಿ ಹೊಲ್ಕೊಬೇಕು. ಇದು ಎಡ್ಜ್ ಪೀಸ್ ಆಗಿದ್ರಿಂದ 2 ಕಡೆನೂ ಎಡ್ಜ್ ಪೀಸ್ ಇದೆ. ಸೊ ನಾನು ಮತ್ತೆ ಮಡ್ಚಿ ಹೊಲಿದು ಮತ್ತೆ ಬಟ್ಟೆಯನ್ನ ವೇಸ್ಟ್ ಮಾಡೋದಿಲ್ಲ. ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿಂದ ನಾವು ಸಣ್ಣದಾಗಿ ಫ್ರಿಲ್ ಅನ್ನ ಕೊಡ್ತಾ ಬರ್ಬೇಕು. ಹೀಗೆ
ಜಸ್ಟ್ ಹೀಗೆ ಸಣ್ಣ ಸಣ್ಣಕ್ಕೆ ನಿಮ್ಗೆ ಈ ಬಟ್ಟೆ ಎಲ್ಲಿವರೆಗೆ ಈ ತುದಿ ಇದೆಯಲ್ಲ, ಈ ತುದಿ ಇಲ್ಲಿವರೆಗೆ ಬಂದು ಮುಟ್ಟಬೇಕು. ಅಲ್ಲಿವರೆಗೂ ಕೂಡ ನಾವು ಇದೇ ರೀತಿಯಾಗಿ ಫ್ರಿಲ್ ಅನ್ನ ಜಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಬರ್ತೀವಿ. ಹೀಗೆ ಹೀಗೆ ಒಂದೊಂದು ಫ್ರಿಲ್ ಅನ್ನ ಕೊಡ್ತಾ ಬರಬೇಕು. ಹೀಗೆ ತುದಿವರೆಗೂ ಕೊಟ್ಕೊಂಡು ತಗೊಂಡು ಬರ್ತೀನಿ. ನಿಮ್ಗೆ ಇಷ್ಟು ಉದ್ದ ಇದ್ದವಾಗ ಒಂದೇ ಸರಿಗೆ ಹೇಗೆ ಎಷ್ಟು ಫ್ರಿಲ್ ಕೊಡಬೇಕು ಅಂತ ಅಂದಾಜು ಆಗ್ತಾ ಇಲ್ಲ ಅಂತ ಆದ್ರೆ ಏನ್ ಮಾಡಿ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೀಗೆ ಪಿನ್ ಅನ್ನು ಹಾಕೊಳ್ಳಿ. ಆ ನಂತರ ಕೊನೆಯಲ್ಲಿಯೂ ಕೂಡ ಹಾಗೇನೆ ನಾನೀಗ ಫಸ್ಟ್ ಹಾಕದ್ನಲ್ಲ ಅದೇ ರೀತಿಯಾಗಿ ಪಿನ್ ಅನ್ನ ಹಾಕೊಳ್ಳಿ. ಹೀಗೆ ಆ ನಂತರ ಏನ್ ಮಾಡ್ಬೇಕು, ಇಲ್ಲಿ ಮಧ್ಯದ ಪಾರ್ಟ್ ಅನ್ನ ಒಂಚೂರು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಜಸ್ಟ್ ಸೀಸರ್ ಅಲ್ಲಿ ಒಂದು ಚೂರಷ್ಟು ಹೀಗೆ ಕಟ್ ಮಾಡ್ಕೊಳ್ಳಿ. ಈ ಕಡೆ ಬಟ್ಟೆನೂ ಅಷ್ಟೇ ಹಾಗೇನೆ ಕಟ್ ಮಾಡ್ಕೊಬೇಕು. ಬಟ್ ಇಲ್ಲಿ ಏನ್ ತೊಂದರೆ ಇಲ್ಲ, ನಂದು ಇದು ಜಾಯಿಂಟ್ ಮಾಡಿರೋದ್ರಿಂದ ಇದೆ ಮಿಡ್ಲ್ ಪೀಸ್. ಈಗ ಇಲ್ಲಿ ಜಾಯಿಂಟ್ ಇದೆಯಲ್ಲ ಆ ಪೀಸನ್ನ ಇಲ್ಲಿ ಏನ್ ನ್ಯಾಚ್ ಹಾಕೊಂಡಿದೀವಲ್ಲ ಆ ನ್ಯಾಚ್ಗೆ ಇನ್ನೊಂದು ಪಿನ್ ಅನ್ನ ಹಾಕೊಳ್ಳಿ. ಓಕೆನಾ? ಈಗ ನೋಡಿ, ಇಷ್ಟು ಬಟ್ಟೆಯಲ್ಲಿ ಇಷ್ಟನ್ನ ಫ್ರಿಲ್ ಕೊಡ್ಬೇಕು. ಫ್ರಿಲ್ ಎಷ್ಟು ಜಾಸ್ತಿ ಬರುತ್ತೋ ಅಷ್ಟು ತುಂಬಾ ನೀಟಾಗಿ ಅನ್ಸುತ್ತೆ. ನಾರ್ಮಲ್ ಫ್ರಿಲ್ ಕೊಡ್ತಾ ಇರೋದು, ಅದಕ್ಕಾಗಿ ನಾನೇನು ತೋರಿಸ್ತಾ ಅಂದ್ರೆ ತುಂಬಾ ಇದಾಗಿ ಏನ್ ತೋರಿಸ್ತಾ ಇಲ್ಲ. ಹೀಗೆ ನೀಟಾಗಿ ತುದಿವರೆಗೂ ಫ್ರಿಲ್ ಅನ್ನ ಕೊಟ್ಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಇನ್ನೊಂದು ಮುಖ್ಯವಾದ ಕೆಲಸ ಇದೆ, ಏನ್ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಫ್ರಿಲ್ ಅನ್ನ ಕೊಟ್ಟಾಯ್ತು. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದು ಕೆಳಗಡೆ ಬರ್ಬೇಕು. ಮೇಲ್ಗಡೆ ಹಿಂಗೆ ಫ್ರಿಲ್ ಕೊಟ್ಟಿದ್ದು ಹಿಂಗ್ ಮೇಲ್ಗಡೆ ಮುಖವಾಗಿ ಇಡಬೇಡಿ. ಹೀಗೆ ಕೆಳಗಡೆ ಬರೋ ರೀತಿಯಲ್ಲಿ ಹೀಗೆ ಒಂದು ಮೇಲ್ಗಡೆಯಿಂದ ಸ್ಟಿಚ್ ಅನ್ನ ಹಾಕಿ. ಯಾಕೆ ಅಂತಂದ್ರೆ ಮಗು ಈ ರೀತಿಯಾಗಿದ್ರೆ ಮಗು ಕುತ್ತಿಗೆಗೆ ಒಂಚೂರು ತಾಗಿದ ಹಾಗೆ ಆಗತ್ತೆ. ಒಂದ್ ಸ್ವಲ್ಪ ಇಲ್ಲಿ ಒಂಚೂರು ಜಾಸ್ತಿ ದಪ್ಪ ಬರೋದ್ರಿಂದ ಒಂಚೂರು ಪಾಪುಗೆ ಕಷ್ಟ ಅನ್ಸ್ಬೋದು. ಅದಕ್ಕಾಗಿ ನೀವು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಹಾಕಿದ್ರೆ ಇದು ಮಾಡಿರೋದು ಕೂಡ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವಿಲ್ಲೊಂದು ಮೇಲ್ಗಡೆ ಹೀಗೆ ಸ್ಟಿಚ್ ಅನ್ನ ಹಾಕೊಳ್ಳೋಣ. ನೋಡಿ, ಸ್ಟಿಚ್ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೋಡಿ, ಇಷ್ಟು ರೆಡಿ ಆಯ್ತು. ಒಂದೇ ರೀತಿಯಾಗಿ ಫ್ರಿಲ್ ಬಂದ್ರೆ ಸೂಪರ್ ಆಗಿ ಕಾಣಿಸುತ್ತೆ. ನೋಡಿ, ಈ ರೀತಿಯಾಗಿ ಆಗಿದೆ. ಇಷ್ಟೇ ಆದ್ರೆ ಮುಗೀತಾ? ಇಷ್ಟೇ ಆದ್ರೆ ಮುಗಿಲಿಲ್ಲ. ಇನ್ನು ನಮ್ಗೆ ಅದು ಕಟ್ಲಿಕ್ಕೆ ಥ್ರೆಡ್ ಬೇಕಲ್ಲ, ಅದಕ್ಕಾಗಿ ಏನ್ ಮಾಡ್ಬೇಕು, ನಾನಿಲ್ಲಿ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಸ್ವಲ್ಪ ಉದ್ದನೇ ಇದು ಇರ್ಲಿಲ್ಲ ಅಡಿ ಮಾಡ್ಲಿಕ್ಕೆ. ಈಗ ನಾರ್ಮಲ್ ಒಂದು 3 ಇಂಚನ್ನ ಇಟ್ಕೊಂಡಿದೀನಿ. ಹೀಗೆ ಫೋಲ್ಡ್ ಮಾಡಿ, ಹೆಚ್ಚು ದಪ್ಪ ಬರುತ್ತಲ್ಲ ಚೆನ್ನಾಗಾಗತ್ತೆ ಅಂತ ಅಷ್ಟೇನೆ. ಹೀಗೆ ಫೋಲ್ಡ್ ಮಾಡಿ ಹೀಗೆ ತುದಿವರೆಗೂ ಕೂಡ ಹೀಗೆ ಸ್ಟಿಚ್ ಮಾಡ್ಕೊಬೇಕು. ಎರಡು ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಇದಕ್ಕೆ ಎಲ್ಲಿಟ್ಟು ಹೇಗೆ ಅಟ್ಯಾಚ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ನೋಡಿ, 2 ಲಾಡಿನೂ ಕೂಡ ರೆಡಿ ಆಯ್ತು. ಈಗ ನಾವು ಎಲ್ಲಿ ಹಚ್ಬೇಕಪ್ಪ ಅಂತಂದ್ರೆ ಈ ಬಟ್ಟೆ ಎಂಡ್ ಆಗುತ್ತಲ್ಲ ಇಲ್ಲಿಗೆ ಹೀಗೆ ಸ್ಟಿಚ್ ಅನ್ನ ಮಾಡಬೇಕು. ಈ ಬಟ್ಟೆ ಮಧ್ಯ ಬರೋ ರೀತಿಯಲ್ಲಿ ಇಟ್ಟು 2 ಲಾಡಿಯನ್ನು ಕೂಡ ಆ ಕಡೆ ಒಂದು ಈ ಕಡೆ ಒಂದು ಹೀಗೆ ಸ್ಟಿಚ್ ಅನ್ನ ಮಾಡ್ಕೊಂಬರೋಣ. ನೋಡಿ, 2 ಲಾಡಿಯನ್ನು ಕೂಡ ಅಟ್ಯಾಚ್ ಮಾಡಿ ಆಯ್ತು. ನೋಡಿ, ಇಲ್ಲಿಗೆ ತಲೆ ಬರುತ್ತೆ. ಹೀಗೆ ಪಾಪು ಮುಖ ಇಲ್ಲಿ ಬರುತ್ತೆ. ಹೀಗೆ ಮಾಡಿ ಹಿಂದ್ಗಡೆ ಕಟ್ಟಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಸೂಪರ್ ಆಗಿ ಕಾಣಿಸೋದೊಂದೇ ಅಲ್ಲದೆ ಕಿವಿನೂ ಕೂಡ ತುಂಬಾ ಚಂದ ಭದ್ರ ಆಗತ್ತೆ. ಗಾಳಿ ಗಿಳಿ ಹೋಗೋದಿಲ್ಲ. ತುಂಬಾ ಹೆಲ್ತಿಯಾಗಿ ಇರುತ್ತೆ. ನಿಮ್ಗೆ ಇದು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅಂತಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ
ಅವನಿ ಆಲ್ ಇನ್ ಒನ್ ಮಾರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸೂಪರ್ ಆದ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.